ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿತ್ ಶ್ವೇತಾ. ನಾನು ಶ್ವೇತಾ. ಇವತ್ತಿನ ರೆಸಿಪಿ ಹಸಿ ಅವರೆಕಾಳಿನ ಸೊಪ್ಪಿನ ಉಪ್ಸಾರು. ಮುದ್ದೆ ಜೊತೆ ಈ ಉಪ್ಸಾರಲ್ಲಿ ತಿಂತಾ ಇದ್ರೆ ಆಹಾ, ಆ ರುಚಿ ತಿನ್ನೋರಿಗೆ ಗೊತ್ತಿರುತ್ತೆ. ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಒಂದ್ಸಾರಿ ಈ ರೀತಿ ಟ್ರೈ ಮಾಡಿ ಸ್ನೇಹಿತರೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಅವರೆಕಾಳನ್ನ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ನೀವು ನೋಡ್ದಂಗೆ ಕೆಲವೊಂದು ಎಳೆದು ಇರುತ್ತಲ್ಲ ಅವರೆಕಾಳು, ಅದ್ರ ಚಿಪ್ಪೆ ಸಮೇತ ಹಾಕಿದ್ದೀನಿ ಮುರಿದು. ಅದಾದಮೇಲೆ ಅದಕ್ಕೆ ಒಂದು ಟೊಮೊಟೊ ಮತ್ತು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮೇಯಕ್ಕೆ ಬಿಡಿ. ಇದು ಹಸಿ ಅವರೆಕಾಳು ಆಗಿರೋದ್ರಿಂದ ನೀವು ಹಸಿ ಖಾರ ತೆಗೆದ್ರೇ ರುಚಿ ಇರುತ್ತೆ. ಆದ್ದರಿಂದ ಹಸಿಮೆಣ್ಸಿನ್ಕಾಯಿನೇ ಹಾಕ್ಕೊಬೇಕು. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಣ ಖಾರ ತೆಗಿಬಾರ್ದು. ಉಪ್ಸಾರು ಮಾಡೋದಕ್ಕೆ ಯಾವಾಗ್ಲೂ ಬಲ್ತಿರುವಂಥ ಅವರೆಕಾಳನ್ನ ಹಾಕ್ಬಾರ್ದು. ಎಳೆ ಕಾಳನ್ನ ಹಾಯ್ಕೊಂಡು ಅದರಲ್ಲಿ ಉಪ್ಸಾರು ಮಾಡಬೇಕು. ಅವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಉಪ್ಸಾರು. ನೋಡಿ, ಈಗ ನಾನು ಎಳೆಕಾಳು ಹಾಕಿರೋದ್ರಿಂದ ತುಂಬ ಬೇಗನೂ ಬೇಯುತ್ತೆ ಕಾಳು, ಬೆಂದಿದೆ ಕಾಳು. ಈಗ ನಾನು ಸ್ವಲ್ಪ ಖಾರಕ್ಕೆ ಅಂತ ಕಾಳು ಮತ್ತು ಹಾಕಿರುವಂಥ ಹಸಿಮೆಣ್ಸಿನ್ಕಾಯಿ ಟೊಮೊಟೊನೆಲ್ಲ ಸಪ್ರೇಟಾಗಿ ಎತ್ತಿಕೊತಾ ಇದ್ದೀನಿ. ಕಾಳನ್ನ ಪೂರ್ತಿ ನೀವು ಬೇಯಿಸ್ಕೊಂಡಿರಬೇಕು. ಸೊಪ್ಪು ಬೇಗ ಬೆಂದೋಗ್ಬಿಡುತ್ತೆ, ಒಂದು 5 ನಿಮಿಷಕ್ಕೆಲ್ಲ ಬೇಯುತ್ತೆ. ಆದ್ದರಿಂದ ಮುಂಚೆನೇ ಕಾಳನ್ನ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಸೊಪ್ಪನ್ನ ಹಾಕ್ಕೊಬೇಕು. ನಾನು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ನಾನಿಲ್ಲಿ ಚಿಲ್ಕರ್ವೆ ಸೊಪ್ಪನ್ನ ಯೂಸ್ ಮಾಡಿದ್ದೀನಿ. ಒಂದೇ ಮಿಕ್ಸ್ ಸೊಪ್ಪು ಯೂಸ್ ಮಾಡ್ತಿಲ್ಲ ನಾನು, ಒಂದೇ ಚಿಲ್ಕರ್ವೆ ಸೊಪ್ಪು ಮಾತ್ರ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಇದ್ರ ಜೊತೆ ಸಬಕಿ ಮತ್ತು ಚಿಲ್ಕರ್ವೆ ಸೊಪ್ಪನ್ನ ಎರಡು ಮಿಕ್ಸ್ ಮಾಡಿ ಹಾಕ್ಕೋಬೋದು. ಇದೇ ಸೊಪ್ಪು ಅಂತ ಏನಿಲ್ಲ, ನಿಮ್ಗೆ ಯಾವ ಥರ ಸೊಪ್ಪು ಬೇಕು ಆ ಥರ ಸೊಪ್ಪನ್ನ ಹಾಕ್ಕೊಂಡು ನೀವು ಮಾಡ್ಕೊಬೋದು. ಮತ್ತು ಉಪ್ಸಾರು ಮಾಡೋದಕ್ಕೆಲ್ಲ ತುಂಬ ಟೈಮ್ ಏನು ತಗೊಳ್ಳಲ್ಲ. ಒಂದು ಅರ್ಧ ಅವರ್ಗೆಲ್ಲ ಉಪ್ಸಾರು ರೆಡಿ ಆಗಿಬಿಡುತ್ತೆ. ನೋಡಿ, ಸೊಪ್ಪು ಕೂಡ ಇವಾಗ ಬೆಂದಿದೆ. ತುಂಬಾ ಬೇಗ ಬೇಯುತ್ತೆ ಸೊಪ್ಪೆಲ್ಲ. ಬೆಂದೋಗಿದೆ ಸೊಪ್ಪು. ಇವಾಗ ಇದನ್ನು ಸೊಪ್ಪು ಮತ್ತು ಸಪ್ಪೆಕಟ್ಟನ್ನ ಎರಡು ಸಪ್ರೇಟಾಗಿ ಸೊಪ್ಪು ಸೋಸೋದ್ರಲ್ಲಿ ಸೋಸ್ಕೊಬಿಡೋಣ ಒಂದ್ಸರಿ. ನೋಡಿ, ಈ ರೀತಿ ನಾನು ಸೋಸ್ಕೊತಾ ಇದ್ದೀನಿ. ಈ ಸೋಸ್ಕೊಂಡಾದ್ಮೇಲೆ ನಾವು ಮೊದಲಿಗೆ ಸೊಪ್ಪು ಒಗ್ಗರಣೆ ಕೊಡೋಣ. ಸೊಪ್ಪು ಒಗ್ಗರಣೆಗೆ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಚಿಕ್ಕ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದ್ಮೇಲೆ ನಿಮಗೆ ಬೇಕಂದರೆ ಇದಕ್ಕೆ ಒಣಮೆಣ್ಸಿನ್ಕಾಯಿನ ಹಾಕೋಬೋದು. ನಾನು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿಲ್ಲ ಇಲ್ಲಿ. ಅದಾದಮೇಲೆ ಸೊಪ್ಪು ಮತ್ತು ಕಾಳನ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಯಾಕಂದರೆ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಅದೆಲ್ಲ ಹೋಗೋವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ರೆ ನೀರಿನ ಅಂಶ ಎಲ್ಲ ಹೋಗುತ್ತೆ. ಅದು ಹೋಗಾದ್ಮೇಲೆ ಇಲ್ಲಿ ನಾನು ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಹಾಕ್ಕೊಂಬಿಡಿ, ಕಾಯಿ ತುರಿ ಹಾಕ್ಕೊಳ್ಳಿ, ಆವಾಗಲೇ ರುಚಿ ಬರೋದು. ಈ ರೀತಿ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ಅವರೆಕಾಯಿ ಸೀಸನ್ ಮುಗಿಯೋ ಅಷ್ಟೊತ್ತಿಗೆ ಒಂದ್ಸರಿ ಟ್ರೈ ಮಾಡಿ ಸ್ನೇಹಿತರೆ. ಇದಾದಮೇಲೆ ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಜಾರ್ಗೆ ಇಲ್ಲಿ ನಾನು ಒಂದು 5 ರಿಂದ 6 ಬೆಳ್ಳುಳ್ಳಿ, 1 ಸ್ಪೂನಷ್ಟು ಮೆಣಸು, 1 ಸ್ಪೂನಷ್ಟು ಜೀರಿಗೆ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಾನು. ಯಾಕೆಂದರೆ ಒಂದು ದಪ್ಪ ಟೊಮೊಟೊ ಹಾಕ್ಕೊಂಡಿದ್ದೆ, ಅದರಿಂದ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಸಪ್ರೇಟಾಗಿ ಎತ್ತಿಕೊಂಡಿರೋಂಥ ಕಾಳು, ಮೆಣಸಿನ್ಕಾಯಿ, ಟೊಮೊಟೊ ಇವನ್ನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಸಪ್ಪೆಕಟ್ಟನ್ನ ಆ್ಯಡ್ ಮಾಡಿಕೊಂಡು ನೀರನ್ನ ಹಾಕ್ಕೊಂಬಿಟ್ರಿ. ಖಾರ ರುಬ್ಬೋದಕ್ಕೆ ಸಪ್ಪೆಕಟ್ಟನೆ ಹಾಕ್ಕೊಬೇಕು, ಆವಾಗಲೇ ಟೇಸ್ಟ್ ಬರೋದು. ನೋಡಿ, ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಖಾರನ. ಇವಾಗ ಇದಕ್ಕೆ ಒಗ್ಗರಣೆ ಕೊಡೋಣ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಅದು ಚಟಪಟ ಅಂತ ಅಂದಾದಮೇಲೆ ಕರಿಬೇವು, ಒಂದು 5 ರಿಂದ 6 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ 1-2 ಒಣಗಿದ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ರುಬ್ಬಿರುವಂಥ ಖಾರನ ಹಾಕ್ಕೊಂಡು ಫ್ರೈ ಮಾಡಬೇಕು. ಖಾರ ಹಾಕಿ ಫ್ರೈ ಮಾಡಾದ್ಮೇಲೆ ಆ ಜಾರ ಒಳಗಡೆ ನೀರು ಹಾಕ್ಕೊಬೇಡಿ. ಸಪ್ಪೆಕಟ್ಟಿರುತ್ತಲ್ಲ, ಆ ಸಪ್ಪೆಕಟ್ಟನ್ನ ಹಾಕಿ ಜಾರ ಅಳ್ಳಾಡಿಸ್ಬಿಟ್ಟು ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಖಾರ ಟೇಸ್ಟ್ ಮಾಡ್ಕೊಳ್ಳಿ. ಸಾಂಬಾರನ್ನ ಟೇಸ್ಟ್ ಮಾಡಿಕೊಂಡು ನಿಮಗೆ ಖಾರ ಅನಿಸಿದ್ರೆ ಸಪ್ಪೆಕಟ್ಟಿರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಖಾರ ಸರಿಗಿದೆ ಅನ್ನೋ ಆಗಿದ್ರೆ ಇದನ್ನೇ ಸ್ವಲ್ಪ ಒಂದು ಕುದಿ ಮಳ್ಸಿದ್ರೆ ಸಾಕು. ಇಲ್ಲಿ ನಮಗೆ ಮಕ್ಕಳಿಗೆ ಸ್ವಲ್ಪ ಖಾರ ಆಗುತ್ತೆ, ಆದ್ದರಿಂದ ನಾನು ಟೇಸ್ಟ್ ಮಾಡಿಬಿಟ್ಟು ಉಳಿದಿರುವಂಥ ಸಪ್ಪೆಕಟ್ಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಟೈಮಲ್ಲಿ ನೀವು ಒಂದ್ಸರಿ ಟೇಸ್ಟ್ ಮಾಡ್ಕೊಳ್ಳಿ. ಸಪ್ಪೆ ಅನಿಸಿದ್ರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಖಾರ ಬೇಕನ್ನಂಗಿದ್ರೆ ಸಪ್ಪೆಕಟ್ಟನ್ನ ಕಡಿಮೆ ಹಾಕ್ಕೊಳ್ಳಿ. ಇಲ್ಲ ಅನ್ನಂಗಿದ್ರೆ ಎಲ್ಲ ಥರ ಸಪ್ಪೆಕಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು, ಇದು ಆಪ್ಷನಲ್ಲು. ಕೊತ್ತಂಬರಿ ಸೊಪ್ಪು ಹಾಕ್ತಿರೋದು, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಹಾಕ್ತಿದ್ದೀನಿ, ನಿಮಗೆ ಬೇಕಂದರೆ ಹಾಕ್ಕೋಬೋದು. ಇಲ್ಲಾಂದರೆ ಹಾಗೆ ಒಂದು ಕುದಿ ಮಳ್ಸಿದ್ರೆ ಉಪ್ಸಾರು ಕೂಡ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದಲ್ಲ. ಮತ್ತು ಯಾಕೆ ತಡ ಮಾಡ್ತಿದ್ದೀರಾ? ಇವತ್ತೇ ಅವರೆಕಾಯಿ ಜೊತೆ ಸೊಪ್ಪು ಹಾಕಿ
ಈ ರೆಸಿಪಿನ ಟ್ರೈ ಮಾಡಿ. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸ್ನೇಹಿತರೆ.